ನನ್ನ ಅನೇಕ ಸಮಸ್ಯೆಗಳು ಇವತ್ತು ಕರ್ನಾಟಕ ಸರ್ಕಾರ ಜನಪರ ಆಡಳಿತವನ್ನು ನೀಡ್ತಾ ಇದೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಮತ್ತು ನಮ್ಮಲ್ಲಿ ಏನು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ರು, ಗ್ಯಾರಂಟಿಯಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇಲ್ಲ ಅಂತೇಳಿ. ನಾಳೆ ಮುಂದಿನ ಸೋಮವಾರ ದಿವಸ 14ನೇ ತಾರೀಕಿಗೆ ಇಂಡಿ ನಗರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅನೇಕ ಸಚಿವರುಗಳು ಶಾಸಕರು ಬರ್ತಾ ಇದ್ದಾರೆ. 4,000 ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ಇವತ್ತು ನಾವು ಅಲ್ಲಿ ಶಂಕುಸ್ಥಾಪನೆಯನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಸೂಚಿಸ್ತದೆ ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯದ ಕೊನೆಯ ಭಾಗ ಅಲ್ಲಿಯೂ ಸಹಿತ ಅಭಿವೃದ್ಧಿ ಕಾರ್ಯಗಳ ವೇಗ ತಾವೆಲ್ಲ ಮುಂದಿನ 14ನೇ ತಾರೀಕಿನ ದಿವಸ ಗಮನಿಸಬಹುದು. ಸೊ ಹೀಗಾಗಿ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳಿಗೆ ಯಾವುದೇ ಮಹತ್ವವಿಲ್ಲ. ಕಾಂಗ್ರೆಸ್ ಏನು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಏನು ಆಡಳಿತವನ್ನು ನಡೀತಾ ಇದೆ, ಅತ್ಯಂತ ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ಪಕ್ಷದ ವಿಚಾರಗಳನ್ನು KPCC ಕಾರ್ಯಾಲಯದಲ್ಲೇ ಬಂದು ಬಹುತೇಕ ನನ್ನ 35-40 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಒಂದು ಪ್ರಾಕ್ಟೀಸ್ ನೋಡಿರಲಿಲ್ಲ. ನಾನು ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಎಲ್ಲರನ್ನ ಕರೆದು ಕೇಳಿ ಅವರ ಭಾವನೆಗಳಿಗೆ ಅವರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಏನು ಪಕ್ಷದವರು ಮಾಡ್ತಾ ಇದ್ದಾರೆ. ನಾನು ನಿಜಕ್ಕೂ ಇದನ್ನು ಭಾಳ ಮೊದಲೇ ಹೇಳಿದಂಗೆ ಇದನ್ನು ಸ್ವಾಗತಿಸ್ತೀನಿ. ಈ ಪ್ರಕ್ರಿಯೆ ಆಗಾಗ ನಡೀತಾ ಇರಬೇಕು, ನಮ್ಮ ಫ್ಯಾಮಿಲಿ ಡಿಸ್ಕಷನ್ಗಳನ್ನು ಆಗ್ತಾ ಇರಬೇಕು ಅಂತ ಒಂದು ಸೂಕ್ಷ್ಮವಾದಂಥ ಮಾತನ್ನು ಹೇಳಬೇಕಾಗ್ತದೆ. ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು. ಸರ್, ಇದರಿಂದ ನಿಮ್ಮ ಶಾಸಕರಿಗೆ ಅನುದಾನ ಸಿಗುತ್ತಾ? ಇದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಸುತ್ತಾ? ಸಚಿವರು ಬರೇ ಅನುದಾನದ ಒಂದೇ ಸಮಸ್ಯೆ ಇಲ್ಲ ಸರ್ಕಾರದಲ್ಲಿ. ಅನುದಾನಗಳು ನಾನೇ ಹೇಳಿನಲ್ಲ, ನಾನು 4,000 ಕೋಟಿ ರೂಪಾಯಿ ಅನುದಾನ ತಗೊಂಡು ಹೋಗ್ತಾ ಇದ್ದೀವಿ, ಅದ್ರ ಪ್ರಶ್ನೆ ಬರೋದಿಲ್ಲ. ಇದು ಆಗಿನೂ ಅನೇಕ ಸಮಸ್ಯೆಗಳು ಬೇರೆ ಬೇರೆ ಇರ್ತಾವೆ. ಅದನ್ನು ನಿಮ್ಮ ಮುಂದೆ ನಾವು ಚರ್ಚೆ ಮಾಡೋದು ಬೇಡ. ಸರ್ಕಾರ ರಚನೆ ಆಗುವ ಪೂರ್ವದಲ್ಲಿ ಏನೇನು ಮಾತುಕತೆಗಳಾಗಿವೆ ಅವು ಎಲ್ಲವನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಆಗಲಿ ಅಂತಕ್ಕಂಥ ಸದಾಶಯದಿಂದ ಕೆಲವು ಚರ್ಚೆಗಳನ್ನು ಮಾಡಬೇಕಾಗ್ತದೆ. ಸರ್ಕಾರ ಏನು ಒಂದು ನಮ್ಮದು ಅಸ್ತಿತ್ವಕ್ಕೆ ಬಂದಿದೆ, ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಏನೇನು ಸಮಸ್ಯೆಗಳಿದ್ದು ಅದಕ್ಕೆ ಏನೇನು ಪರಿಹಾರವನ್ನು ಕಂಡುಹಿಡಿದಿದ್ದೀವಿ, ಮುಂದೆ ಸರ್ಕಾರ ಬಂದ ಬಳಿಕ ಎಲ್ಲೆಲ್ಲಿ ಅವು ಸರಿಯಾಗಿ ಆಗಿಲ್ಲ ಅವುಗಳನ್ನು ಸರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇಂಥ ಸಭೆಗಳ ಮುಖಾಂತರ ಅದಕ್ಕೆ ಪೂರಕವಾಗಿ ಸಭೆಗಳಾಗ್ತವೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಪವರ್ ಶೇರಿಂಗ್ ಅಥವಾ ಸಚಿವ ಸ್ಥಾನದ್ದು ಅಲ್ಲ, ಅದ್ರ ಬಗ್ಗೆ ನಾನು ಮೊದಲೇ ಹೇಳಿನಲ್ಲ, ಇವೆಲ್ಲ ಚರ್ಚೆ ಬೇಡ ಅನ್ನೋ ಸಂಬಂಧ ಈ ಸಭೆ ಅಲ್ಲಿ ಕರೆದಿದ್ದಾರೆ. ಅಲ್ಲಿ ಹೇಳೋದೇನ ಇಲ್ಲಿ ಹೇಳೋದಿತ್ತು ಅಂದ್ರೆ ಮತ್ತೆ ಈ ಸಭೆ ಆಯೋಜನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಅದು ಇದೆಲ್ಲ ಆಗಬಾರ್ದು. ಸಾರ್ವತ್ರಿಕ ಒಂದು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಇರಬೇಕು. ಎಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ ಅದು ಒಂದು ಪಕ್ಷನೂ ಅಲ್ಲ, ಅದೊಂದು ಸರ್ಕಾರನೂ ಅಲ್ಲ. ನಮ್ಮ ಅನೇಕ ಸಮಸ್ಯೆಗಳಿರ್ಬೋದು, ನಾವು ಯಾರೋ ಸಮಸ್ಯೆಗಳಿಲ್ಲ ಅಂತ ಹೇಳಿಲ್ಲ, ಆದರೆ ಅದಕ್ಕೊಂದು ವೇದಿಕೆ ಇದೆ. ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅದಕ್ಕಾಗಿ ಈ ಸಭೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಾವೆಲ್ಲ ಇದ್ರೂ ಸಹಿತ ಸಭೆ ಇವತ್ತು ಪಕ್ಷದವ್ರು ಬಂದು ಕರೆದಿದ್ದಾರೆ ಅಂದ್ರೆ ಅದಕ್ಕೆ ಮಹತ್ವ ಕೊಟ್ಟು ಗೌರವ ಕೊಟ್ಟು ನಾವೆಲ್ಲ ಭಾಗವಹಿಸಿದ್ದೀವಿ. ನಮ್ಮ ಸಮಸ್ಯೆಗಳನ್ನು ನಿವೇದನೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ. ಅಲ್ಲ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಮತ್ತು ಪಕ್ಷದ ಹೈಕಮಾಂಡ್ ಅದನ್ನು ತೀರ್ಮಾನ ತಗೋಬೇಕಾಗ್ತದೆ. ನೋಡು, ನಾನು ಹೇಳ್ದಲ್ಲ, ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದೊಳಗೆ ಏನೇನು ನಿರ್ಣಯಗಳಾಗ್ಯಾವ ಅವು ಜಾರಿಗೆ ಬರ್ತಾವಿಲ್ಲೋ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ನನ್ನ ಅನೇಕ ಸಮಸ್ಯೆಗಳು ಇವತ್ತು ಕರ್ನಾಟಕ ಸರ್ಕಾರ ಜನಪರ ಆಡಳಿತವನ್ನು ನೀಡ್ತಾ ಇದೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಮತ್ತು ನಮ್ಮಲ್ಲಿ ಏನು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ರು, ಗ್ಯಾರಂಟಿಯಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇಲ್ಲ ಅಂತೇಳಿ. ನಾಳೆ ಮುಂದಿನ ಸೋಮವಾರ ದಿವಸ 14ನೇ ತಾರೀಕಿಗೆ ಇಂಡಿ ನಗರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅನೇಕ ಸಚಿವರುಗಳು ಶಾಸಕರು ಬರ್ತಾ ಇದ್ದಾರೆ. 4,000 ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ಇವತ್ತು ನಾವು ಅಲ್ಲಿ ಶಂಕುಸ್ಥಾಪನೆಯನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಸೂಚಿಸ್ತದೆ ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯದ ಕೊನೆಯ ಭಾಗ ಅಲ್ಲಿಯೂ ಸಹಿತ ಅಭಿವೃದ್ಧಿ ಕಾರ್ಯಗಳ ವೇಗ ತಾವೆಲ್ಲ ಮುಂದಿನ 14ನೇ ತಾರೀಕಿನ ದಿವಸ ಗಮನಿಸಬಹುದು. ಸೊ ಹೀಗಾಗಿ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳಿಗೆ ಯಾವುದೇ ಮಹತ್ವವಿಲ್ಲ. ಕಾಂಗ್ರೆಸ್ ಏನು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಏನು ಆಡಳಿತವನ್ನು ನಡೀತಾ ಇದೆ, ಅತ್ಯಂತ ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ಪಕ್ಷದ ವಿಚಾರಗಳನ್ನು KPCC ಕಾರ್ಯಾಲಯದಲ್ಲೇ ಬಂದು ಬಹುತೇಕ ನನ್ನ 35-40 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಒಂದು ಪ್ರಾಕ್ಟೀಸ್ ನೋಡಿರಲಿಲ್ಲ. ನಾನು ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಎಲ್ಲರನ್ನ ಕರೆದು ಕೇಳಿ
ಅವರ ಭಾವನೆಗಳಿಗೆ ಅವರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಏನು ಪಕ್ಷದವರು ಮಾಡ್ತಾ ಇದ್ದಾರೆ. ನಾನು ನಿಜಕ್ಕೂ ಇದನ್ನ ಭಾಳ ಮೊದಲೇ ಹೇಳಿದಂಗೆ ಇದನ್ನ ಸ್ವಾಗತಿಸ್ತೀನಿ. ಈ ಪ್ರಕ್ರಿಯೆ ಆಗಾಗ ನಡೀತಾ ಇರಬೇಕು, ನಮ್ಮ ಫ್ಯಾಮಿಲಿ ಡಿಸ್ಕಷನ್ಗಳನ್ನು ಆಗ್ತಾ ಇರಬೇಕು ಅಂತ ಒಂದು ಸೂಕ್ಷ್ಮವಾದಂಥ ಮಾತನ್ನ ಹೇಳಬೇಕಾಗ್ತದೆ. ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು. ಸರ್, ಇದರಿಂದ ನಿಮ್ಮ ಶಾಸಕರಿಗೆ ಅನುದಾನ ಸಿಗುತ್ತಾ? ಇದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿತದ? ಸಚಿವರು ಹೊಂದಾಣಿಕೆಗಳು ಬರೇ ಅನುದಾನದ ಒಂದೇ ಸಮಸ್ಯೆ ಇಲ್ಲ ಸರ್ಕಾರದಲ್ಲಿ. ಅನುದಾನಗಳು ನಾನೇ ಹೇಳಿನಲ್ಲ, ನಾನು 4,000 ಕೋಟಿ ರೂಪಾಯಿ ಅನುದಾನ ತಗೊಂಡು ಹೋಗ್ತಾ ಇದ್ದೀವಿ, ಅದ್ರ ಪ್ರಶ್ನೆನೇ ಬರೋದಿಲ್ಲ. ಇದು ಆಗಿನೂ ಅನೇಕ ಸಮಸ್ಯೆಗಳು ಬೇರೆ ಬೇರೆ ಇರ್ತಾವೆ. ಅದನ್ನ ನಿಮ್ಮ ಮುಂದೆ ನಾವು ಚರ್ಚೆ ಮಾಡೋದು ಬೇಡ. ಸರ್ಕಾರ ರಚನೆ ಆಗುವ ಪೂರ್ವದಲ್ಲಿ ಏನೇನೋ ಮಾತುಕತೆಗಳಾಗಿವೆ, ಅವು ಎಲ್ಲವನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಆಗಲಿ ಅಂತಕ್ಕಂಥ ಸದಾಶಯದಿಂದ ಕೆಲವು ಚರ್ಚೆಗಳನ್ನು ಮಾಡಬೇಕಾಗ್ತದೆ. ಸರ್ಕಾರ ಏನು ಒಂದು ನಮ್ಮದು ಅಸ್ತಿತ್ವಕ್ಕೆ ಬಂದಿದೆ, ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಏನೇನು ಸಮಸ್ಯೆಗಳಿದ್ದು ಅದಕ್ಕೆ ಏನೇನು ಪರಿಹಾರವನ್ನು ಕಂಡುಹಿಡಿದಿದ್ದೀವಿ, ಮುಂದೆ ಸರ್ಕಾರ ಬಂದ ಬಳಿಕ ಎಲ್ಲೆಲ್ಲಿ ಅವು ಸರಿಯಾಗಿ ಆಗಿಲ್ಲ ಅವುಗಳನ್ನು ಸರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇಂಥ ಸಭೆಗಳ ಮುಖಾಂತರ ಅದಕ್ಕೆ ಪೂರಕವಾಗಿ ಸಭೆಗಳಾಗ್ತವೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಪವರ್ ಶೇರಿಂಗ್ ಅಥವಾ ಸಚಿವ ಸ್ಥಾನದ್ದು ಅಲ್ಲ, ಅದ್ರ ಬಗ್ಗೆ ನಾನು ಮೊದಲೇ ಹೇಳಿನಲ್ಲ, ಇವೆಲ್ಲ ಚರ್ಚೆ ಬೇಡ ಅನ್ನೋ ಸಂಬಂಧ ಈ ಸಭೆ ಅಲ್ಲಿ ಕರೆದಿದ್ದಾರೆ. ಅಲ್ಲಿ ಹೇಳೋದೇನ ಇಲ್ಲಿ ಹೇಳೋದಿತ್ತು ಅಂದ್ರೆ ಮತ್ತೆ ಈ ಸಭೆ ಆಯೋಜನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಅದು ಇದೆಲ್ಲ ಆಗಬಾರ್ದು. ಸಾರ್ವತ್ರಿಕ ಒಂದು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಇರಬೇಕು. ಎಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ ಅದು ಒಂದು ಪಕ್ಷನೂ ಅಲ್ಲ, ಅದೊಂದು ಸರ್ಕಾರನೂ ಅಲ್ಲ. ನಮ್ಮ ಅನೇಕ ಸಮಸ್ಯೆಗಳು ಇರ್ಬೋದು, ನಾವು ಯಾರೋ ಸಮಸ್ಯೆಗಳು ಇಲ್ಲ ಅಂತ ಹೇಳಿಲ್ಲ, ಆದರೆ ಅದಕ್ಕೊಂದು ವೇದಿಕೆ ಇದೆ. ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅದಕ್ಕಾಗಿ ಈ ಸಭೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಾವೆಲ್ಲ ಇದ್ರೂ ಸಹಿತ ಸಭೆ ಇವತ್ತು ಪಕ್ಷದವ್ರು ಕರೆದಿದ್ದಾರೆ ಅಂದ್ರೆ ಅದಕ್ಕೆ ಮಹತ್ವ ಕೊಟ್ಟು ಗೌರವ ಕೊಟ್ಟು ನಾವೆಲ್ಲ ಭಾಗವಹಿಸಿದ್ದೀವಿ. ನಮ್ಮ ಸಮಸ್ಯೆಗಳನ್ನು ನಿವೇದನೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ. ಅಲ್ಲ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಮತ್ತು ಪಕ್ಷದ ಹೈಕಮಾಂಡ್ ಅದನ್ನು ತೀರ್ಮಾನ ತಗೋಬೇಕಾಗ್ತದೆ. ನೋಡು, ನಾನು ಹೇಳ್ದಲ್ಲ, ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದೊಳಗೆ ಏನೇನು ನಿರ್ಣಯಗಳಾಗ್ಯಾವ ಅವು ಜಾರಿಗೆ ಬರ್ತಾವಿಲ್ಲೋ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ನನ್ನ ಅನೇಕ ಸಮಸ್ಯೆಗಳು ಇವತ್ತು ಕರ್ನಾಟಕ ಸರ್ಕಾರ ಜನಪರ ಆಡಳಿತವನ್ನು ನೀಡ್ತಾ ಇದೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಮತ್ತು ನಮ್ಮಲ್ಲಿ ಏನು BJP ಅವರು ಟೀಕೆ ಮಾಡ್ತಾ ಇದ್ರು, ಗ್ಯಾರಂಟಿಯಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇಲ್ಲ ಅಂತೇಳಿ. ನಾಳೆ ಮುಂದಿನ ಸೋಮವಾರ ದಿವಸ 14ನೇ ತಾರೀಕಿಗೆ ಇಂಡಿ ನಗರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅನೇಕ ಸಚಿವರುಗಳು ಶಾಸಕರು ಬರ್ತಾ ಇದ್ದಾರೆ. 4,000 ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ಇವತ್ತು ನಾವು ಅಲ್ಲಿ ಶಂಕುಸ್ಥಾಪನೆಯನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಸೂಚಿಸ್ತದೆ. ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯದ ಕೊನೆಯ ಭಾಗ ಅಲ್ಲಿಯೂ ಸಹಿತ ಅಭಿವೃದ್ಧಿ ಕಾರ್ಯಗಳ ವೇಗ ತಾವೆಲ್ಲ ಮುಂದಿನ 14ನೇ ತಾರೀಕಿನ ದಿವಸ ಗಮನಿಸ್ಬೋದು. ಸೊ ಹೀಗಾಗಿ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳಿಗೆ ಯಾವುದೇ ಮಹತ್ವವಿಲ್ಲ. ಕಾಂಗ್ರೆಸ್ ಏನು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರ ಸಹಕಾರದೊಂದಿಗೆ ಏನು ಆಡಳಿತವನ್ನು ನಡೀತಾ ಇದೆ, ಅತ್ಯಂತ ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ಪಕ್ಷದ ವಿಚಾರಗಳನ್ನು KPCC ಕಾರ್ಯಾಲಯದಲ್ಲೇ ಬಂದು ಬಹುತೇಕ ನನ್ನ 35-40 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಒಂದು ಪ್ರಾಕ್ಟೀಸ್ ನೋಡಿರಲಿಲ್ಲ. ನಾನು ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಎಲ್ಲರನ್ನ ಕರೆದು ಕೇಳಿ ಅವರ ಭಾವನೆಗಳಿಗೆ ಅವರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಏನು ಪಕ್ಷದವರು ಮಾಡ್ತಾ ಇದ್ದಾರೆ. ನಾನು ನಿಜಕ್ಕೂ ಇದನ್ನ ಭಾಳ ಮೊದಲೇ ಹೇಳಿದಂಗೆ ಇದನ್ನ ಸ್ವಾಗತಿಸ್ತೀನಿ. ಈ ಪ್ರಕ್ರಿಯೆ ಆಗಾಗ ನಡೀತಾ ಇರಬೇಕು, ನಮ್ಮ ಫ್ಯಾಮಿಲಿ ಡಿಸ್ಕಷನ್ಗಳನ್ನು ಆಗ್ತಾ ಇರಬೇಕು ಅಂತ ಒಂದು ಸೂಕ್ಷ್ಮವಾದಂಥ ಮಾತನ್ನ ಹೇಳಬೇಕಾಗ್ತದೆ. ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು. ಸರ್, ಇದರಿಂದ ನಿಮ್ಮ ಶಾಸಕರಿಗೆ ಅನುದಾನ ಸಿಗುತ್ತಾ? ಇದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿತದ? ಸಚಿವರು ಬರೇ ಅನುದಾನದ ಒಂದೇ ಸಮಸ್ಯೆ ಇಲ್ಲ ಸರ್ಕಾರದಲ್ಲಿ. ಅನುದಾನಗಳು ನಾನೇ ಹೇಳಿನಲ್ಲ, ನಾನು 4,000 ಕೋಟಿ ರೂಪಾಯಿ ಅನುದಾನ ತಗೊಂಡು ಹೋಗ್ತಾ ಇದ್ದೀವಿ, ಅದ್ರ ಪ್ರಶ್ನೆನೇ ಬರೋದಿಲ್ಲ. ಇದು ಆಗಿನೂ ಅನೇಕ ಸಮಸ್ಯೆಗಳು ಬೇರೆ ಬೇರೆ ಇರ್ತಾವೆ. ಅದನ್ನ ನಿಮ್ಮ ಮುಂದೆ ನಾವು ಚರ್ಚೆ ಮಾಡೋದು ಬೇಡ. ಸರ್ಕಾರ ರಚನೆ ಆಗುವ ಪೂರ್ವದಲ್ಲಿ ಏನೇನೋ ಮಾತುಕತೆಗಳಾಗಿವೆ, ಅವು ಎಲ್ಲವನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಆಗಲಿ ಅಂತಕ್ಕಂಥ ಸದಾಶಯದಿಂದ ಕೆಲವು ಚರ್ಚೆಗಳನ್ನು ಮಾಡಬೇಕಾಗ್ತದೆ. ಸರ್ಕಾರ ಏನು ಒಂದು ನಮ್ಮದು ಅಸ್ತಿತ್ವಕ್ಕೆ ಬಂದಿದೆ, ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಏನೇನು ಸಮಸ್ಯೆಗಳಿದ್ದು ಅದಕ್ಕೆ ಏನೇನು ಪರಿಹಾರವನ್ನು ಕಂಡುಹಿಡಿದಿದ್ದೀವಿ, ಮುಂದೆ ಸರ್ಕಾರ ಬಂದ ಬಳಿಕ ಎಲ್ಲೆಲ್ಲಿ ಅವು ಸರಿಯಾಗಿ ಆಗಿಲ್ಲ ಅವುಗಳನ್ನು ಸರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇಂಥ ಸಭೆಗಳ ಮುಖಾಂತರ ಅದಕ್ಕೆ ಪೂರಕವಾಗಿ ಸಭೆಗಳಾಗ್ತವೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಪವರ್ ಶೇರಿಂಗ್ ಅಥವಾ ಸಚಿವ ಸ್ಥಾನದ್ದು
ಇಲ್ಲ, ಸರಿಯಾಗಿ ಕೆಲಸ ಮಾಡಿದ ಸಚಿವರು ವಿಚಾರಗಳು ಆ ಥರ ಅಲ್ಲ ಅದ್ರ ಬಗ್ಗೆ ನಾನು ಮೊದಲೇ ಹೇಳಿನಲ್ಲ, ಇವೆಲ್ಲ ಚರ್ಚೆ ಬೇಡ ಅನ್ನೋ ಸಂಬಂಧ ಈ ಸಭೆ ಅಲ್ಲಿ ಕರೆದಿದ್ದಾರೆ. ಅಲ್ಲಿ ಹೇಳೋದೇನ ಇಲ್ಲಿ ಹೇಳೋದಿತ್ತು ಅಂದ್ರೆ ಮತ್ತೆ ಈ ಸಭೆ ಆಯೋಜನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಅದು ಇದೆಲ್ಲ ಆಗಬಾರ್ದು. ಸಾರ್ವತ್ರಿಕ ಒಂದು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಇರಬೇಕು. ಎಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ ಅದು ಒಂದು ಪಕ್ಷನೂ ಅಲ್ಲ, ಅದೊಂದು ಸರ್ಕಾರನೂ ಅಲ್ಲ. ನಮ್ಮ ಅನೇಕ ಸಮಸ್ಯೆಗಳಿರ್ಬೋದು, ನಾವು ಯಾರೋ ಸಮಸ್ಯೆಗಳಿಲ್ಲ ಅಂತ ಹೇಳಿಲ್ಲ, ಆದರೆ ಅದಕ್ಕೊಂದು ವೇದಿಕೆ ಇದೆ. ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅದಕ್ಕಾಗಿ ಈ ಸಭೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಾವೆಲ್ಲ ಇದ್ರೂ ಸಹಿತ ಸಭೆ ಇವತ್ತು ಪಕ್ಷದವ್ರು ಬಂದು ಕರೆದಿದ್ದಾರೆ ಅಂದ್ರೆ ಅದಕ್ಕೆ ಮಹತ್ವ ಕೊಟ್ಟು ಗೌರವ ಕೊಟ್ಟು ನಾವೆಲ್ಲ ಭಾಗವಹಿಸಿದ್ದೀವಿ. ನಮ್ಮ ಸಮಸ್ಯೆಗಳನ್ನು ನಿವೇದನೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ. ಅಲ್ಲ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಮತ್ತು ಪಕ್ಷದ ಹೈಕಮಾಂಡ್ ಅದನ್ನು ತೀರ್ಮಾನ ತಗೋಬೇಕಾಗ್ತದೆ. ನೋಡು, ನಾನು ಹೇಳ್ದಲ್ಲ, ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದೊಳಗೆ ಏನೇನು ನಿರ್ಣಯಗಳಾಗ್ಯಾವ ಅವು ಜಾರಿಗೆ ಬರ್ತಾವಿಲ್ಲೋ ನಾವೆಲ್ಲ ಗಮನಿಸ್ತಾ ಇದ್ದೀವಿ.